ಇದು ಕೂಡ ಅವ್ರದ್ದು ಎರಡನೇ ತವ್ರ ಮನೆ ಅಂತೇಳಿ ನಾವೆಲ್ಲರೂ ಭಾವಿಸಿದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಮನೆ ಮಕ್ಕಳ ಕಾರ್ಯಕ್ರಮದಲ್ಲಿ ಎಷ್ಟು ಉತ್ಸಾಹವಾಗಿ ನಾವು ಭಾಗವಹಿಸ್ತೀವಿ ಅಷ್ಟೇ ಉತ್ಸಾಹದಿಂದ ಪ್ರತಿಯೊಂದು ಏನೇ ಸಣ್ಣ ಪುಟ್ಟ ಕಾರ್ಯಕ್ರಮ ಇದ್ರು ನಾವೆಲ್ಲರೂ ಅವಳನ್ನ ಮಗಳಾಗೇನೆ ನೋಡಿಕೊಂಡು ಸುಮಾರು 10 ವರ್ಷದಿಂದ ಪಾಲಿಸ್ಕೊಂಡು ಬಂದಿದ್ದೀವಿ. ಅವಳು ಕೂಡ ನಮ್ಮನ್ನ ಅಂಕಲ್ ಅಂತ ಹೇಳಿ ಅದೇ ರೀತಿ ನಡೆದುಕೊಂಡು ಬಂದಿದ್ದಾಳೆ. ಬಹುಶಃ ಈ ಒಂದು ಅನುಬಂಧ ಯಾವ ಜನ್ಮದಂತೂ ಗೊತ್ತಿಲ್ಲ, ಆದರೆ ರಕ್ತ ಸಂಬಂಧನೂ ಅಲ್ಲ, ಆದರೂ ಕೂಡ ನಾವು ಒಂದೇ ಮನೆಯವರು ಅಂತೇಳಿ ನಾವೆಲ್ಲರೂ ಇದುವರೆಗೆ ಅದಕ್ಕಿಂತ ಹೆಚ್ಚಾಗಿ ನಾವು ಅವಳನ್ನ ಮಗಳಂತೇಳಿ ಎಲ್ಲರೂ ಭಾವಿಸ್ಕೊಂಡಿದ್ದೀವಿ. ಅದೇ ರೀತಿ ಬಸವರಾಜ್ ಕೂಡ ಸೌಮ್ಯ ಸ್ವಭಾವದ ಒಬ್ಬ ಉತ್ತಮ ಹುಡುಗ. ಅವನು ನಮ್ಮನ್ನ ಅಣ್ಣ ಅಂಕಲ್ ಅಂತೇಳಿ ತುಂಬಾ ಹಚ್ಕೊಂಡು ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಪ್ರೀತಿಯ ಈ ಕುಟುಂಬ ಸದಾ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿಯಿಂದ ಬಾಳಿ ಬದುಕಲಿ ನೂರಾರು ಕಾಲ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಶುಭ ಹಾರೈಸುತ್ತೇನೆ. ಮಂಗಲಗಾತ ಹೇಳ್ಬಿಡು, ಮಂಗಲಗಾತ ಹೇಳ್ಬಿಡು ಪಾಲಿ ನಿಂತಲ್ಲಿ. ಭವತು ಸಬ್ಬ ಮಂಗಲಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸದಾ ಸೋತಿ ಭವಂತು ತೇ. ಭವತು ಸಬ್ಬ ಮಂಗಲಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಧಮ್ಮಾನುಭಾವೇನ ಸದಾ ಸೋತಿ ಭವಂತು ತೇ. ಭವತು ಸಬ್ಬ ಮಂಗಲಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಸಂಘಾನುಭಾವೇನ ಸದಾ ಸೋತಿ ಭವಂತು ತೇ. ಸಾಧು ಸಾಧು ಸಾಧು. ಇವತ್ತಿನ ಸೀಮಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಬಂಧು ಬಳಗದವರ ಸಮಕ್ಷಮ ಸುಷ್ಮಿತಾ ಹಾಗೂ ಬಸವರಾಜ್ ಶನುವೀರಿಯವರ ದಂಪತಿಗಳ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಕಾರ್ಯಕ್ರಮ ಸಂಭ್ರಮದ ಈ ಎಲ್ಲ ಹೆಣ್ಣು ಮಕ್ಕಳು ಸೇರಿಕೊಂಡು ದಂಪತಿಗಳಿಗೆ ಮತ್ತು ಸುಷ್ಮಿತಾ ಅವಳಿಗೆ ಸೀಮಂತವನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ತಾವು ಇಲ್ಲಿ ನೋಡ್ಬೋದು, ಎಲ್ಲರೂ ಸಂಭ್ರಮದಿಂದ ಈ ಕಾರ್ಯಕ್ರಮ ನೆರವೇರಿಸುವಂಥದ್ದು ಸಂಭ್ರಮ. ಯಜಮಾನ
ಸರ್ ಸರ್ ನೋಡ್ರಿ ನೋಡ್ರಿ ಹೆಂಗೆ ನೋಡ್ರಿ ಗಾಡಿ ನೋಡ್ರಿ ಹೆಂಗೆ